ಸ್ನೇಹಿತರೆ, ನ್ಯೂಸ್ ಶೋಗೆ ಸ್ವಾಗತ. ನಾನು ಶಾಂತ. ಕಳೆದ 2 ತಿಂಗಳಿಂದ ಕ್ರಿಕೆಟ್ ಅಭಿಮಾನಿಗಳಿಗೆ ಭರ್ಜರಿ ಮನರಂಜನೆ ನೀಡಿದ್ದ ಐಪಿಎಲ್ ಟೂರ್ನಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಸೀಸನ್ 17 ಚಾಂಪಿಯನ್ ಯಾರಾಗ್ತಾರೆ ಅನ್ನೋ $1 ಮಿಲಿಯನ್ ಪ್ರಶ್ನೆಗೆ ಭಾನುವಾರ ಉತ್ತರ ಸಿಗಲಿದೆ. ಇನ್ನು ಈ ಬಾರಿಯ ಆವೃತ್ತಿ 16 ವಿಶೇಷತೆಗಳು, ಐತಿಹಾಸಿಕ ದಾಖಲೆಗಳಿಗೆ ಸಾಕ್ಷಿಯಾಗಿದೆ. ಹೈಯೆಸ್ಟ್ ಸ್ಕೋರ್, ಹೈಯೆಸ್ಟ್ ಸಿಕ್ಸ್, ಹೀಗೆ ಹಲವು ಸ್ಪೆಷಾಲಿಟಿಗಳೇ ತುಂಬಿವೆ. ಯಂಗ್ ಪ್ಲೇಯರ್ಸ್ ಅಂತೂ ಮೈದಾನದಲ್ಲಿ ಕಿಚ್ಚು ಹಚ್ಚಿದ್ದಾರೆ. ಆದ್ರೆ ಬೆಟ್ಟದಷ್ಟು ನಿರೀಕ್ಷೆ ಮೂಡಿಸಿದ್ದ ಕೋಟಿ ಸಂಭಾವನೆ ಪಡೆದು ಟೀಮ್ ಸೇರಿದ್ದ ಸ್ಟಾರ್ ಆಟಗಾರರೇ ಕೈಕೊಟ್ಟಿದ್ದಾರೆ. ಅಷ್ಟಕ್ಕೂ ಈ ಸೀಸನ್ ನಲ್ಲಿ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಟುಕೊಂಡಿದ್ದ ಯಾವೆಲ್ಲ ಆಟಗಾರರು ಕಳಪೆ ಪ್ರದರ್ಶನ ನೀಡಿದ್ರು, ಅವರ ಸಂಭಾವನೆ ಎಷ್ಟು ಅನ್ನೋದನ್ನ ಹೇಳ್ತೇನೆ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಕ್ರಿಕೆಟ್ ಅಂದ್ರೆ ಜೆಂಟಲ್ಮೆನ್ ಗೇಮ್ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರನೇ. ಲಾಸ್ಟ್ ಬಾಲ್ ವರೆಗೂ ಯಾರು ಗೆಲ್ತಾರೆ ಸೋಲ್ತಾರೆ ಅನ್ನೋದನ್ನ ಡಿಸೈಡ್ ಮಾಡೋಕ್ಕಾಗಲ್ಲ. ಐಪಿಎಲ್ ಅಂತೂ ವಿಶ್ವದ ಅತ್ಯಂತ ಶ್ರೀಮಂತ ಲೀಗ್. ಇಲ್ಲೇನಿದ್ರು ಕೋಟಿಗಳ ಲೆಕ್ಕದಲ್ಲೇ ಬಿಸ್ನೆಸ್. ಹೀಗಾಗಿ ಓಡೋ ಕುದುರೆಗೆ ಬಂಗಾರದ ಬೆಲೆ ಅಂತಾರಲ್ಲ, ಹಾಗೆ ಮೈದಾನದಲ್ಲಿ ಪರಾಕ್ರಮ ತೋರುವ ಆಟಗಾರನಿಗೆ ಚಿನ್ನಕ್ಕಿಂತಲೂ ಜಾಸ್ತಿನೇ ಬೆಲೆ ಇದೆ. ಹೀಗಾಗಿ 2024ರ ಐಪಿಎಲ್ ಹರಾಜಿಗೂ ಮುನ್ನ ಒಂದಷ್ಟು ಸ್ಟಾರ್ ಆಟಗಾರರನ್ನ ಆಯಾ ಫ್ರಾಂಚೈಸಿಗಳು ಹೆಚ್ಚೆಚ್ಚು ಹಣ ಕೊಟ್ಟು ತಮ್ಮ ತಂಡದಲ್ಲೇ ಉಳಿಸಿಕೊಂಡಿದ್ರು. ಮತ್ತೊಂದಷ್ಟು ಪ್ಲೇಯರ್ಸ್ ನ ಕೋಟಿಗಳ ಲೆಕ್ಕದಲ್ಲಿ ಹಣ ಸುರಿದು ತಮ್ಮ ಟೀಮ್ಗೆ ಸೇರಿಸಿಕೊಂಡಿದ್ರು. ಆದ್ರೆ ಈ ಸೀಸನ್ ನಲ್ಲಿ ಕೆಲ ಪ್ರತಿಭಾವಂತ ಕ್ರಿಕೆಟಿಗರೇ ಮುಗ್ಗರಿಸಿದ್ದಾರೆ. ತಂಡಕ್ಕಾಗಿ ಅಲ್ಲದಿದ್ರು ವೈಯಕ್ತಿಕವಾಗಿಯೂ ಅಟ್ಟ ಫ್ಲಾಪ್ ಆಗಿದ್ದಾರೆ. ತಾವು ಸೋಲದ್ರ ಜೊತೆಗೆ ತಂಡವನ್ನು ಸೋಲಿಸಿದ್ದಾರೆ. ಹೀಗಾಗಿ ನೆಕ್ಸ್ಟ್ ಸೀಸನ್ಗೆ ಇಂಥ ಕೆಲ ಆಟಗಾರರಿಗೆ ಗುಡ್ ಬೈ ಹೇಳಲು ಫ್ರಾಂಚೈಸಿಗಳು ತೀರ್ಮಾನ ಮಾಡಿವೆ. ಈ ಲಿಸ್ಟ್ ನಲ್ಲಿ ಯಾರೆಲ್ಲ ಇದ್ದಾರೆ ಅನ್ನೋದನ್ನ ಹೇಳ್ತಾ ಹೋಗ್ತೇನೆ ನೋಡಿ. ಗ್ಲೆನ್ ಮ್ಯಾಕ್ಸ್ವೆಲ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಐಪಿಎಲ್ ಸೀಸನ್ 17 ನಲ್ಲಿ ಯಾರಾದ್ರೂ ಕಂಪ್ಲೀಟ್ ಫೇಲ್ಯೂರ್ ಆಗಿದ್ದಾರೆ ಅಂದ್ರೆ ಅದು ಗ್ಲೆನ್ ಮ್ಯಾಕ್ಸ್ವೆಲ್. ಈ ಆಸ್ಟ್ರೇಲಿಯಾದ ಆಲ್ರೌಂಡರ್ ಅಟ್ಟರ್ ಫ್ಲಾಪ್ ಪ್ರದರ್ಶನ ನೀಡಿದ್ದಾರೆ. ಈ ಋತುವಿನಲ್ಲಿ ಅವರು ಒಂದೇ ಒಂದು ಅರ್ಧ ಶತಕವನ್ನು ಕೂಡ ಗಳಿಸಿಲ್ಲ. ಮ್ಯಾಕ್ಸಿಗೆ ಆರ್ಸಿಬಿ ಬರೋಬ್ಬರಿ 14.25 ಕೋಟಿ ರೂಪಾಯಿಗಳನ್ನ ಕೊಟ್ಟಿದೆ. ಆದ್ರೆ ಈ ಆವೃತ್ತಿಯಲ್ಲಿ 10 ಪಂದ್ಯಗಳನ್ನ ಆಡಿ ಅವರು ಕೇವಲ 52 ರನ್ಗಳನ್ನ ಮಾತ್ರ ಗಳಿಸಿದ್ದಾರೆ. 28 ರನ್ಗಳೇ ಹೈಯೆಸ್ಟ್ ಸ್ಕೋರ್. ಹಾಗೆ 10 ಪಂದ್ಯಗಳಿಂದ 6 ವಿಕೆಟ್ ಕಿತ್ತಿದ್ದಾರೆ. ಅಲ್ಜಾರಿ ಜೋಸೆಫ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ವೆಸ್ಟ್ ಇಂಡೀಸ್ ಬೌಲರ್ ಅಲ್ಜಾರಿ ಜೋಸೆಫ್ ಅವರನ್ನ ಆರ್ಸಿಬಿ ಟೀಮ್ ಬರೋಬ್ಬರಿ 11.5 ಕೋಟಿ ರೂಪಾಯಿಗೆ ತಂಡಕ್ಕೆ ಕರೆದುಕೊಂಡಿತ್ತು. ಬೌಲಿಂಗ್ ಅಸ್ತ್ರ ಆಗ್ತಾರೆ ಅನ್ಕೊಂಡಿದ್ರು. ಆದ್ರೆ ಜೋಸೆಫ್ ಬರೀ ಫ್ಲಾಪ್ ಶೋ ತೋರಿಸಿದ್ರು. 3 ಪಂದ್ಯಗಳನ್ನ ಆಡಿ ಒಂದೇ ಒಂದು ವಿಕೆಟ್ ಪಡೆದಿದ್ರು. ಅವರ ಎಕಾನಮಿ 11.89 ಆಗಿದೆ ಎಂಬುದೇ ಗಮನಾರ್ಹ. ದೀಪಕ್ ಚಹರ್, ಚೆನ್ನೈ ಸೂಪರ್ ಕಿಂಗ್ಸ್. ಚೆನ್ನೈನ ಬೌಲರ್ ದೀಪಕ್ ಚಹರ್ ಮೇಲೆ ತಂಡ ಸಾಕಷ್ಟು ನಿರೀಕ್ಷೆ ಇಟ್ಟುಕೊಂಡಿತ್ತು. ಆದ್ರೆ ಗಾಯದಿಂದಾಗಿ ಐಪಿಎಲ್ ನ ದ್ವಿತೀಯಾರ್ಧದಲ್ಲಿ ಅನೇಕ ಪಂದ್ಯಗಳಿಂದ ಹೊರಗುಳಿದಿದ್ರು. ಆಡಿದ ಮೊದಲಾರ್ಧದ ಪಂದ್ಯಗಳಲ್ಲೂ ಹೆಚ್ಚು ಪ್ರಭಾವ ಬೀರಲೇ ಇಲ್ಲ. ಆಡಿರುವ 8 ಪಂದ್ಯಗಳಲ್ಲಿ ಕೇವಲ 5 ವಿಕೆಟ್ ಮಾತ್ರ ಪಡೆದಿದ್ದಾರೆ. ಎಕಾನಮಿ 8.59 ಆಗಿದೆ. ಅಷ್ಟಕ್ಕೂ ಚಹರ್ಗೆ ಸಿಎಸ್ಕೆ 14 ಕೋಟಿ ರೂಪಾಯಿ ಸಂಭಾವನೆ ನೀಡುತ್ತಿದೆ. ಡೇರಿಲ್ ಮಿಚೆಲ್, ಚೆನ್ನೈ ಸೂಪರ್ ಕಿಂಗ್ಸ್. ಇನ್ನು ಡೇರಿಲ್ ಮಿಚೆಲ್ ಅವರನ್ನ ಸಿಎಸ್ಕೆ 14 ಕೋಟಿ ರೂಪಾಯಿಗೆ ಹರಾಜಿನಲ್ಲಿ ಖರೀದಿ ಮಾಡಿತ್ತು. ಆದ್ರೆ ಈ ಬಾರಿಯ ಟೂರ್ನಿಯಲ್ಲಿ ಮಿಚೆಲ್ ಫ್ಲಾಪ್ ಶೋ ತೋರಿಸಿದ್ದಾರೆ. ಚೆನ್ನೈ ಪರ 13 ಪಂದ್ಯಗಳನ್ನು ಆಡಿದ್ದು ಕೇವಲ 28.91 ಬ್ಯಾಟಿಂಗ್ ಸರಾಸರಿಯಲ್ಲಿ 318 ರನ್ ಗಳಿಸಿದ್ದಾರೆ. ಇದರಲ್ಲಿ ಕೇವಲ 2 ಅರ್ಧ ಶತಕಗಳು ಮಾತ್ರ ಇವೆ ಅಷ್ಟೇ. ಇನ್ನು ಬೌಲಿಂಗ್ ನಲ್ಲಿ 13 ಪಂದ್ಯಗಳಿಂದ 1 ವಿಕೆಟ್ ಅನ್ನ ಕಬಳಿಸಿದ್ದಾರೆ. ಸಮೀರ್ ರಿಜ್ವಿ, ಚೆನ್ನೈ ಸೂಪರ್ ಕಿಂಗ್ಸ್. ಇನ್ನು ಸಮೀರ್ ರಿಜ್ವಿ ಅವರನ್ನ ಈ ಸಲ ಚೆನ್ನೈ ತಂಡ 8.4 ಕೋಟಿ ರೂಪಾಯಿಗೆ ಖರೀದಿ ಮಾಡಿತ್ತು. ಈ ಮೂಲಕ ರಿಜ್ವಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಅನ್ಕ್ಯಾಪ್ಡ್ ಆಟಗಾರರಾಗಿದ್ದರು. ಆದ್ರೆ ಅವರ ಮೇಲೆ ಇಟ್ಟಿದ್ದ ಅಪಾರ ನಿರೀಕ್ಷೆಗಳನ್ನ ಹುಸಿಯಾಗಿಸಿದೆ. ಅವರು 8 ಇನ್ನಿಂಗ್ಸ್ಗಳಲ್ಲಿ 12.75ರ ಸರಾಸರಿಯಲ್ಲಿ ಮತ್ತೆ 118.60 ಸ್ಟ್ರೈಕ್ ರೇಟ್ ನಲ್ಲಿ ಕೇವಲ 51 ರನ್ಗಳನ್ನ ಮಾತ್ರ ಗಳಿಸಿದ್ದಾರೆ. ಮಯಾಂಕ್ ಅಗರ್ವಾಲ್, ಸನ್ ರೈಸರ್ಸ್ ಹೈದರಾಬಾದ್. ಇನ್ನು ಮಯಾಂಕ್ ಅಗರ್ವಾಲ್ SRH ತಂಡದಲ್ಲಿ ಫೇಲ್ಯೂರ್ ಆಗಿದ್ದಾರೆ. ಅವರನ್ನ 8.25 ಕೋಟಿಗೆ ಹೈದರಾಬಾದ್ ಉಳಿಸಿಕೊಂಡಿತ್ತು. ಅಗರ್ವಾಲ್ ಅವರು ಆಡಿದ 4 ಪಂದ್ಯಗಳಲ್ಲಿ 16ರ ಬ್ಯಾಟಿಂಗ್ ಸರಾಸರಿ ಮತ್ತು 112.28ರ ಸ್ಟ್ರೈಕ್ ರೇಟ್ ನಲ್ಲಿ 64 ರನ್ ಅಷ್ಟೇ ಗಳಿಸಿದ್ದಾರೆ. ಶಿಮ್ರಾನ್ ಹೆಟ್ಮೇಯರ್, ರಾಜಸ್ಥಾನ್ ರಾಯಲ್ಸ್. ರಾಜಸ್ಥಾನ್ ರಾಯಲ್ಸ್ 8.5 ಕೋಟಿ ರೂಪಾಯಿ ಕೊಟ್ಟು ಶಿಮ್ರಾನ್ ಹೆಟ್ಮೇಯರ್ ಅವರನ್ನ ಉಳಿಸಿಕೊಂಡಿತ್ತು. ಒಂದು ಪಂದ್ಯದಲ್ಲಿ RRಗೆ ಜಯ ತಂದು ಕೊಟ್ಟ ಈ ಕ್ರಿಕೆಟಿಗ ಉಳಿದ ಪಂದ್ಯಗಳಲ್ಲಿ ಉತ್ತಮ ಪ್ರದರ್ಶನ ನೀಡಲೇ ಇಲ್ಲ. ವಾಸ್ತವವಾಗಿ ಅವರಿಗೆ ಬ್ಯಾಟಿಂಗ್ ಮಾಡಕ್ಕೆ ಹೆಚ್ಚಿನ ಅವಕಾಶಗಳು ಕೂಡ ಸಿಗಲಿಲ್ಲ. ಹಾಗಂತ ಸಿಕ್ಕ ಅವಕಾಶಗಳಲ್ಲಿ ಹೆಚ್ಚು ಪ್ರಭಾವವನ್ನ ಕೂಡ ಬೀರಲೇ ಇಲ್ಲ. ಆಡಿದ 11 ಪಂದ್ಯಗಳಲ್ಲಿ 27.67 ಸರಾಸರಿಯಲ್ಲಿ 109 ರನ್ ಅಷ್ಟೇ ಗಳಿಸಿದ್ದಾರೆ. ಹೆನ್ರಿಚ್ ನೋಕಿಯಾ, ಡೆಲ್ಲಿ ಕ್ಯಾಪಿಟಲ್ಸ್. ಹೆನ್ರಿಚ್ ನೋಕಿಯಾ ಐಪಿಎಲ್ 2024ರಲ್ಲಿ ಕಂಪ್ಲೀಟ್ ವಿಫಲರಾಗಿದ್ದಾರೆ. ಡೆಲ್ಲಿ ಕ್ಯಾಪಿಟಲ್ಸ್ ಅವರನ್ನ 6.5 ಕೋಟಿ ರೂಪಾಯಿಗೆ ಉಳಿಸಿಕೊಂಡಿತ್ತು. ಆದ್ರೆ ಈ ಸ್ಟಾರ್ ಬೌಲರ್ ಹೆಚ್ಚು ಪ್ರಭಾವಿತರಾಗಲೇ ಇಲ್ಲ. 6 ಪಂದ್ಯಗಳಲ್ಲಿ 7 ವಿಕೆಟ್ ಅಷ್ಟೇ ಪಡೆದಿದ್ದು 13.36ರ ಎಕಾನಮಿಯಲ್ಲಿ ರನ್ ನೀಡಿದ್ದಾರೆ. ರಿಲೆ ರೋಸವ್, ಪಂಜಾಬ್ ಕಿಂಗ್ಸ್. ಭಾರಿ ನಿರೀಕ್ಷೆಯೊಂದಿಗೆ ರಿಲೆ ರೋಸವ್ ಅವರನ್ನ 8 ಕೋಟಿ ರೂಪಾಯಿಗೆ ಪಂಜಾಬ್ ಖರೀದಿ ಮಾಡಿತ್ತು. ರೆಸೋವ್ ಬ್ಯಾಟಿಂಗ್ ನಲ್ಲಿ ವಿಫಲರಾಗಿದ್ದು 7 ಇನ್ನಿಂಗ್ಸ್ಗಳಲ್ಲಿ
23.14ರ ಬ್ಯಾಟಿಂಗ್ ಸರಾಸರಿಯಲ್ಲಿ ಕೇವಲ 162 ರನ್ಗಳನ್ನ ಮಾತ್ರ ಗಳಿಸಿದ್ದಾರೆ. ದೇವದತ್ ಪಡಿಕ್ಕಲ್ ಲಕ್ನೋ ಸೂಪರ್ ಜೈಂಟ್ಸ್. ಪಡಿಕ್ಕಲ್ ಅವರನ್ನ ಲಕ್ನೋ ತಂಡ 7.75 ಕೋಟಿ ರೂಪಾಯಿಗೆ ಖರೀದಿ ಮಾಡಿತ್ತು. ಕರ್ನಾಟಕದ ಪರ ದೇಶೀಯ ಕ್ರಿಕೆಟ್ನಲ್ಲಿ ಮಿಂಚಿದ ಈ ಯುವಕನ ಮೇಲೆ ಭಾರಿ ನಿರೀಕ್ಷೆಗಳನ್ನ ಇರಿಸಲಾಗಿತ್ತು. ಆದರೆ ಈ ಬಾರಿಯ IPL ನಲ್ಲಿ ಅದು ಯಶಸ್ವಿಯಾಗಲಿಲ್ಲ. 7 ಪಂದ್ಯಗಳಲ್ಲಿ ಕೇವಲ 38 ರನ್ ಅಷ್ಟೇ ಸಿಡಿಸಿದ್ದಾರೆ. ಒಂದ್ ಕಡೆ ಯುವ ಆಟಗಾರರು ಅಬ್ಬರಿಸಿ ಅದ್ಭುತ ಪ್ರದರ್ಶನ ನೀಡ್ತಾ ಇದ್ರೆ, ಇನ್ನೊಂದ್ ಕಡೆ ಅದೇ ರೀತಿ ಕೆಲ ಆಟಗಾರರು ಮಾತ್ರ ಕಳೆದ ಸೀಸನ್ಗಿಂತ ಕಳಪೆ ಪ್ರದರ್ಶನದಿಂದ ಅಭಿಮಾನಿಗಳ ನಿರೀಕ್ಷೆಯನ್ನು ಹುಸಿಯಾಗಿಸಿದ್ದಾರೆ. ಹಾಗೆ ಇಶಾನ್ ಕಿಶನ್, ಅಜಿಂಕ್ಯ ರಹಾನೆ, ರೋಹಿತ್ ಶರ್ಮಾ, ಹಾರ್ದಿಕ್ ಪಾಂಡ್ಯರಂತಹ ಸ್ಟಾರ್ ಪ್ಲೇಯರ್ಸ್ ಕೂಡ ಈ ಸಲ ಕೈ ಕೊಟ್ಟಿರೋದು ವಿಶೇಷ. ಒಂದ್ ಕಡೆ IPL ಹಬ್ಬ ಮುಗಿತಾ ಇದ್ರೆ, ಮತ್ತೊಂದ್ ಕಡೆ T20 ವಿಶ್ವ ಯುದ್ಧಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಜೂನ್ 2ರಿಂದ T20 ವಿಶ್ವಕಪ್ ಆರಂಭವಾಗಲಿದೆ. ಈ ಮೆಗಾ ಬ್ಯಾಟಲ್ USA ಮತ್ತು ಕೆರಿಬಿಯನ್ ದ್ವೀಪಗಳಲ್ಲಿ ನಡೆಯಲಿದೆ. ಇದೇ ಮೊದಲ ಬಾರಿಗೆ ಅಮೆರಿಕದಲ್ಲಿ T20 ವಿಶ್ವಕಪ್ ನಡೆಯಲಿದೆ. ಈ ಬಾರಿಯ T20 ವಿಶ್ವಕಪ್ನಲ್ಲಿ ಒಟ್ಟು 20 ತಂಡಗಳು ಭಾಗವಹಿಸ್ತಾ ಇವೆ. ಈಗಾಗಲೇ ವಿಶ್ವಕಪ್ಗೆ ಭಾರತ 15 ಸದಸ್ಯರ ತಂಡವನ್ನು ಪ್ರಕಟ ಮಾಡಿದೆ. 2007ರ T20 ವಿಶ್ವಕಪ್ ಗೆದ್ದ ನಂತರ ಭಾರತ ಮತ್ತೊಮ್ಮೆ T20 ವಿಶ್ವಕಪ್ನಲ್ಲಿ ಚಾಂಪಿಯನ್ ಆಗಿಲ್ಲ. 2014ರಲ್ಲಿ ಫೈನಲ್ಗೆ ತಲುಪಿತ್ತಾದ್ರೂ ಟ್ರೋಫಿಗೆ ಮುತ್ತಿಕ್ಕೋಕೆ ಸಾಧ್ಯವಾಗಿರಲಿಲ್ಲ. 2013ರಿಂದ ಭಾರತ ತಂಡ ಒಂದೇ ಒಂದು ICC ಟ್ರೋಫಿಯನ್ನು ಕೂಡ ಗೆದ್ದಿಲ್ಲ. ಈ ಸಲನಾದ್ರೂ ಈ ಕೊರಗು ನೀಗುತ್ತೆ ಅಂದ್ರೆ ವಿಶ್ವಕಪ್ ಕದನ ಆರಂಭಕ್ಕೂ ಮುನ್ನವೇ ಆತಂಕ ಶುರುವಾಗಿದೆ. ಅದಕ್ಕೆ ಕಾರಣ ಆಟಗಾರರ IPL ಪ್ರದರ್ಶನ. T20 ವಿಶ್ವಕಪ್ಗೆ ಪ್ರಕಟ ಮಾಡಲಾಗಿರುವ ತಂಡದಲ್ಲಿ ಸ್ಥಾನ ಪಡೆದಿರುವ ಬಹುತೇಕ ಆಟಗಾರರು ಫಾರ್ಮ್ನಲ್ಲಿಲ್ಲ. ವಿರಾಟ್ ಕೊಹ್ಲಿ ಮತ್ತು ಜಸ್ಪ್ರೀತ್ ಬುಮ್ರಾ ಮಾತ್ರ ಉತ್ತಮ ಪರ್ಫಾರ್ಮೆನ್ಸ್ ನೀಡಿದ್ದಾರೆ. ಉಳಿದ ಯಾವೊಬ್ಬ ಆಟಗಾರನೂ ಸಹ ಉತ್ತಮ ಲಯದಲ್ಲಿಲ್ಲ. ನಾಯಕ ರೋಹಿತ್ ಶರ್ಮಾ, ಹಾರ್ದಿಕ್ ಪಾಂಡ್ಯ, ಮೊಹಮ್ಮದ್ ಸಿರಾಜ್ ಕೂಡ ಫೇಲ್ಯೂರ್ ಅನುಭವಿಸುತ್ತಿದ್ದಾರೆ. IPL ಆರಂಭದಲ್ಲಿ ಭರ್ಜರಿ ಬ್ಯಾಟಿಂಗ್ ಮಾಡ್ತಾ ಇದ್ದ ಶಿವಮ್ ದುಬೆ ನಂತರ ಸತತ ವೈಫಲ್ಯ ಅನುಭವಿಸಿದ್ದಾರೆ. ಇದೇ ಅಂಶ ಭಾರತ ತಂಡಕ್ಕೆ ದೊಡ್ಡ ತಲೆನೋವಾಗಿದೆ. ಯಶಸ್ವಿ ಜೈಸ್ವಾಲ್ ಮತ್ತು ಸಂಜು ಸ್ಯಾಮ್ಸನ್ ರನ್ ಗಳಿಸ್ತಾ ಇದ್ರೂ ಕೂಡ ಸ್ಥಿರವಾಗಿ ಆಡ್ತಾ ಇಲ್ಲ. ಒಂದು ಪಂದ್ಯದಲ್ಲಿ ಆಡಿದ್ರೆ ಮತ್ತೆರಡು ಪಂದ್ಯಗಳಲ್ಲಿ ವಿಫಲರಾಗ್ತಿದ್ದಾರೆ. ಕೊಹ್ಲಿ ಮತ್ತು ಬುಮ್ರಾ ಹೊರತುಪಡಿಸಿ ಉಳಿದ ಆಟಗಾರರು ಆತ್ಮವಿಶ್ವಾಸದಿಂದ ಕಾಣ್ತಾ ಇಲ್ಲ. IPL ನಂತೆಯೇ ವಿಶ್ವಕಪ್ನಲ್ಲೂ ಕೂಡ ಆಯ್ಕೆಯಾಗಿರುವ ಆಟಗಾರರು ಪ್ರದರ್ಶನ ನೀಡಿದ್ರೆ ಗತಿ ಏನು ಎಂಬ ಭೀತಿ ಶುರುವಾಗಿದೆ. ಹಾಗೆ ದಕ್ಷಿಣ ಆಫ್ರಿಕಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಮತ್ತು ಇಂಗ್ಲೆಂಡ್ ತಂಡಗಳ ರೂಪದಲ್ಲಿ ಪ್ರಬಲ ಎದುರಾಳಿಗಳು ಸೂಪರ್ 8 ರಲ್ಲಿ ಟೀಂ ಇಂಡಿಯಾಗೆ ಸವಾಲು ಹಾಕುವ ಸಾಧ್ಯತೆ ಇದೆ. IPL ನಲ್ಲಿ ರೋಹಿತ್ ಶರ್ಮಾ ಈ ಸೀಸನ್ ನಲ್ಲಿ 14 ಪಂದ್ಯಗಳನ್ನು ಆಡಿದ್ದು 32.08 ಅವರೇಜ್ ನಲ್ಲಿ 417 ರನ್ಗಳನ್ನ ಕಲೆ ಹಾಕಿದ್ದಾರೆ. ಉಪನಾಯಕ ಪಾಂಡ್ಯ ಕೂಡ 14 ಮ್ಯಾಚ್ಗಳನ್ನು ಆಡಿ 216 ರನ್ ಸಿಡಿಸಿದ್ದಾರೆ. ಹಾಗೆ 11 ವಿಕೆಟ್ಗಳನ್ನ ಕೆತ್ತಿದ್ದಾರೆ. ಇನ್ನು ಸೂರ್ಯಕುಮಾರ್ ಯಾದವ್ 11 ಪಂದ್ಯಗಳನ್ನು ಆಡಿದ್ದು 345 ರನ್ ಕಲೆ ಹಾಕಿದ್ದಾರೆ. ಹಾಗೆ ಯಶಸ್ವಿ ಜೈಸ್ವಾಲ್ 14 ಪಂದ್ಯಗಳಿಂದ 393 ರನ್ ಬಾರಿಸಿದ್ದಾರೆ. ಇನ್ನು ಶಿವಮ್ ದುಬೆ 14 ಇನ್ನಿಂಗ್ಸ್ಗಳಿಂದ 396 ರನ್ ಕಲೆ ಹಾಕಿದ್ದಾರೆ. ರಿಷಬ್ ಪಂತ್ 446, ಸಂಜು ಸ್ಯಾಮ್ಸನ್ 504 ರನ್ ಗಳಿಸಿದ್ದಾರೆ. ಬ್ಯಾಟ್ಸ್ಮನ್ಗಳ ಪೈಕಿ ವಿರಾಟ್ ಕೊಹ್ಲಿ ಒಬ್ಬರೇ ಅದ್ಭುತ ಪ್ರದರ್ಶನ ನೀಡ್ತಿರೋದು. ಉಳಿದಂತೆ ಬೌಲರ್ಗಳಲ್ಲಿ ಜಸ್ಪ್ರೀತ್ ಬುಮ್ರಾ, ಯಜುವೇಂದ್ರ ಚಹಲ್ ಒಳ್ಳೆ ಫಾರ್ಮ್ ನಲ್ಲಿದ್ದಾರೆ. ಅವರನ್ನ ಬಿಟ್ರೆ ರವೀಂದ್ರ ಜಡೇಜಾ, ಅಕ್ಷರ್ ಪಟೇಲ್, ಕುಲ್ದೀಪ್ ಯಾದವ್, ಮೊಹಮ್ಮದ್ ಸಿರಾಜ್, ಹರ್ಷದೀಪ್ ಸಿಂಗ್ ಸ್ಥಿರತೆಯನ್ನ ಕಾಯ್ದುಕೊಂಡಿಲ್ಲ. ಹಾಗೆ ಮೀಸಲು ಆಟಗಾರರ ಲಿಸ್ಟ್ ನಲ್ಲಿ ಶುಭ್ಮನ್ ಗಿಲ್, ರಿಂಕು ಸಿಂಗ್, ಆವೇಶ್ ಖಾನ್ ಮತ್ತು ಖಲೀಲ್ ಅಹ್ಮದ್ ಇದ್ದಾರೆ. ಒಟ್ನಲ್ಲಿ ಭಾರತವು ಜೂನ್ 5ರಂದು ಐರ್ಲೆಂಡ್ ವಿರುದ್ಧ ತನ್ನ T20 ವಿಶ್ವಕಪ್ ಅಭಿಯಾನವನ್ನ ಪ್ರಾರಂಭ ಮಾಡಲಿದೆ. ಇದಾದ ನಂತರ ಜೂನ್ 9ರಂದು ಭಾರತ ಮತ್ತು ಪಾಕಿಸ್ತಾನ ನಡುವೆ ಪಂದ್ಯ ನಡೆಯಲಿದ್ದು, ಇದಕ್ಕಾಗಿ ವಿಶ್ವಾದ್ಯಂತ ಕ್ರಿಕೆಟ್ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಸಂಸದ ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಒತ್ತಾಯಿಸಿ ಮೇ 30ರಂದು ಹಾಸನ ಚಲೋ ಹೋರಾಟಕ್ಕೆ ಕರೆ ನೀಡಲಾಗಿದೆ. ಕರ್ನಾಟಕ ರಾಜ್ಯ ಜನಪರ ಚಳವಳಿಗಳ ಒಕ್ಕೂಟದಿಂದ ಹೋರಾಟ ನಡೆಯಲಿದ್ದು, ಹೀಗಾಗಿ ಸಂಘಟನೆಯ ಪ್ರಮುಖರಿಂದ ಹೋರಾಟದ ಪೋಸ್ಟರ್ ಬಿಡುಗಡೆ ಮಾಡಲಾಗಿದೆ. ಮೇ 30ರಂದು ಮಹಿಳೆಯರ ಘನತೆ ಉಳಿಸಿ ಹಾಸನದ ಗೌರವ ಕಾಪಾಡಲು ಬೃಹತ್ ಹೋರಾಟ ನಡೆಯಲಿದೆ. ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ಅವರಿಗೆ ವಿದೇಶಾಂಗ ಸಚಿವಾಲಯ ಶೋಕಾಸ್ ನೋಟಿಸ್ ಅನ್ನು ಜಾರಿ ಮಾಡಿದ್ದು, ನಿಮ್ಮ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನು ಯಾಕೆ ರದ್ದು ಮಾಡೋದು ಎಂದು ಪ್ರಶ್ನಿಸಿ ಶೀಘ್ರ ಉತ್ತರ ನೀಡುವಂತೆ ಸೂಚಿಸಿದೆ. ಸ್ವಾತಿ ಮಲಿವಾಲ್ ಮೇಲಿನ ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೆಹಲಿ ತೀಸ್ ಹಜಾರಿ ಕೋರ್ಟ್ ಅರವಿಂದ್ ಕೇಜ್ರಿವಾಲ್ ಸಹಾಯಕ ಬಿಭವ್ ಕುಮಾರ್ ಅವರನ್ನ 4 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಮೇ 28ರಂದು ಮತ್ತೆ ಅವರನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುತ್ತದೆ. ಬಿಭವ್ ಅವರ ವಕೀಲರು ಸಿಸಿಟಿವಿ ದೃಶ್ಯಾವಳಿಗಳು ಮತ್ತು DVRಗಳನ್ನು ಸಂಗ್ರಹಿಸಲು ಮತ್ತು ಸಂರಕ್ಷಿಸಲು ಕೋರಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ದಿನೇಶ್ ಕಾರ್ತಿಕ್ IPLಗೆ ವಿದಾಯ ಹೇಳಿದ್ದು, DK ಬಗ್ಗೆ ವಿರಾಟ್ ಕೊಹ್ಲಿ ತಮ್ಮ ಮನದಾಳ ಹಂಚಿಕೊಂಡಿದ್ದಾರೆ. 2009ರಲ್ಲಿ ನಾವು ದಕ್ಷಿಣ ಆಫ್ರಿಕಾದಲ್ಲಿ ಚಾಂಪಿಯನ್ಸ್ ಟ್ರೋಫಿ ಆಡ್ತಾ ಇದ್ದಾಗ ನಾನು ಮೊದಲ ಬಾರಿಗೆ ದಿನೇಶ್ ಅವರನ್ನ ಭೇಟಿಯಾಗಿದ್ದೆ. ಆ ಸಮಯದಲ್ಲಿ ನಾವು ಮೊದಲ ಬಾರಿಗೆ ಡ್ರೆಸ್ಸಿಂಗ್ ಕೋಣೆಯನ್ನ ಹಂಚಿಕೊಂಡಿದ್ವು. ದಿನೇಶ್ ಮೊದಲಿಂದಲೂ ಕೂಡ ಶ್ರೇಷ್ಠ ಬ್ಯಾಟ್ಸ್ಮನ್. ಮೈದಾನದ ಹೊರಗೂ ಕೂಡ ದಿನೇಶ್ ಜೊತೆ ಮಾತನಾಡ್ತೇನೆ. ಮತ್ತೆ ಕ್ರಿಕೆಟ್ ಜೊತೆಗೆ ಹಲವು ವಿಷಯಗಳ ಬಗ್ಗೆ ಅವರಿಗೆ ಜ್ಞಾನವಿದೆ. ನನ್ನ IPL 2022ರ ಸೀಸನ್ ಸರಿಯಾಗಿ ನಡೆಯದಿದ್ದಾಗ ನಾನು ದಿನೇಶ್ ಅವರೊಂದಿಗೆ ಮಾತನಾಡಿದ್ದೆ ಮತ್ತು ಅವರು ನನ್ನ ಆತ್ಮವಿಶ್ವಾಸವನ್ನ ಹೆಚ್ಚಿಸಿದರು. ಅದು ನನಗೆ ಇಂದಿಗೂ ನೆನಪಿದೆ ಎಂದು ನೆನಪಿಸಿಕೊಂಡಿದ್ದಾರೆ. ಮುಂಬರುವ ICC T20 ವಿಶ್ವಕಪ್ ಟೂರ್ನಿಗಾಗಿ ವೆಸ್ಟ್ ಇಂಡೀಸ್ ತಂಡದ ಮಾಜಿ ಆಲ್ರೌಂಡರ್ ಡ್ವೇನ್ ಬ್ರಾವೋ ಅವರನ್ನು ಅಫ್ಘಾನಿಸ್ತಾನ ಕ್ರಿಕೆಟ್ ತಂಡವು ಬೌಲಿಂಗ್ ಕೋಚ್ ಆಗಿ ನೇಮಿಸಿಕೊಂಡಿದೆ. ಮುಂದಿನ ಜೂನ್ ತಿಂಗಳಲ್ಲಿ ಅಮೆರಿಕ ಮತ್ತು ವೆಸ್ಟ್ ಇಂಡೀಸ್ ಆತಿಥ್ಯದಲ್ಲಿ ವಿಶ್ವಕಪ್ ಟೂರ್ನಿ ನಡೆಯಲಿದೆ.
40 ವರ್ಷದ ವೆಸ್ಟ್ ಇಂಡೀಸ್ ತಂಡದ ಮಾಜಿ ಆಲ್ರೌಂಡರ್ ಡ್ವೇನ್ ಬ್ರಾವೋ 295 ಅಂತಾರಾಷ್ಟ್ರೀಯ ಪಂದ್ಯಗಳನ್ನಾಡಿದ್ದು 6423 ರನ್ಗಳನ್ನು ಗಳಿಸಿದ್ದು 363 ವಿಕೆಟ್ಗಳನ್ನು ಕಬಳಿಸಿದ್ದಾರೆ. ಇವಿಷ್ಟು ಇವತ್ತಿನ ನ್ಯೂಸ್ ಶೋ ಸುದ್ದಿಗಳು. ನಮಸ್ಕಾರ.